ಈ ಬುಕ್ ಹೆಸರೇನು ಗೊತ್ತಾ? ಬಹಳ ವಿಭಿನ್ನವಾಗಿದೆ. ಈ ವ್ಯಕ್ತಿ ಕೂಡ ಬಹಳ ವಿಭಿನ್ನವಾಗಿದ್ದಾರೆ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನೀವೇ ಕಂಡಿಡ್ಬಿಡ್ತೀರಾ ಯಾರು ಈ ಬುಕ್ಕಿನ ಲೇಖಕರು ಅಂತ. ಡಿಫ್ರೆಂಟ್ ಅನ್ನೋ ಹೆಸರಿಗೆ ಇವರು ಬಹಳ ಹೆಸರುವಾಸಿ. ಈ ಬುಕ್ಕನ್ನು ಯಾಕೆ ನಾನು ಈ ಒಂದು ತಿಂಗಳಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಆಲೋಚನೆಯನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ನಮ್ಮ ಕನ್ನಡ ರಾಜ್ಯೋತ್ಸವ ಬರ್ತಾ ಇದೆ ಮುಂದಿನ ತಿಂಗಳು. ನಮ್ಮ ಕನ್ನಡ ರಾಜ್ಯೋತ್ಸವನ ನಾವು ಬರೀ ಬಾವುಟನ ಹಾರಿಸೋದ್ರ ಮೂಲಕ, ವಿಶ್ ಮಾಡೋದ್ರ ಮೂಲಕ ಆಚರಣೆ ಮಾಡೋದ್ರ ಬದಲು ನಾವು ಯಾಕೆ ಆಲೋಚನೆಗಳನ್ನು, ವಿಚಾರಗಳನ್ನು ನಾವು ಅಳವಡಿಸ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಬುಕ್ನ ಯಾಕೋ ಈ ಮಂತಲ್ಲಿ ಓದೋಣ ಅಂತ ಅನಿಸಿ ನಾನು ಇದನ್ನು ತಗೊಂಡಿದ್ದು. ನಮಸ್ತೆ. ಇವತ್ತಿಂದ ನಾವು ಇನ್ನೊಂದು ಹೊಸ ಪುಸ್ತಕನ ತಗೊಳ್ತಾ ಇದ್ದೀವಿ. ಈ ಪುಸ್ತಕದ ಬಗ್ಗೆ ಬಹಳಷ್ಟು ಹೇಳೋದಿದೆ. ಈ ಪುಸ್ತಕದ ಲೇಖಕರ ಬಗ್ಗೆ ಮೇ ಬಿ ನಾನು ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಎಲ್ರಿಗೂ ಇವ್ರು ಗೊತ್ತು ಅಂತ ನಾನು ಹೇಳಲ್ಲ. ಯಾಕೆ ಅಂದರೆ ಆ ಭ್ರಮೆಯಿಂದ ನಾನು ಹೊರಗೆ ಬಂದಿದ್ದೀನಿ. ಯಾಕೆ ಅಂದರೆ ಎಲ್ಲರೂ ಗೊತ್ತಿರಲ್ಲ. ಅವ್ರು ಎಷ್ಟೇ ಫೇಮಸ್ ವ್ಯಕ್ತಿ ಆಗಿದ್ರೂ ಕೂಡ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳೋದೇ ತಪ್ಪು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ವ್ಯಕ್ತಿಯ ಆಲೋಚನೆಗಳಿಗೆ ನಾನು ಅಭಿಮಾನಿ. ಮುಂಚೆ ಈ ವ್ಯಕ್ತಿಯನ್ನು ನಾನು ದ್ವೇಷಿಸ್ತಾ ಇದ್ದೆ ಇನ್ ದ ಸೆನ್ಸ್ ನನಗೆ ಇಷ್ಟ ಆಗ್ತಾ ಇರಲಿಲ್ಲ, ಈ ವ್ಯಕ್ತಿ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಆದರೆ ಯಾವಾಗ ಇವರ ಆಲೋಚನೆಯನ್ನು ನೋಡೋಕ್ಕೆ ಶುರು ಮಾಡಿದೆ, ವ್ಯೂ ಪಾಯಿಂಟ್ ಬದಲಾಯಿಸ್ಕೊಂಡ್ರೆ ಜೀವನನೇ ಬದಲಾಗುತ್ತೆ ಅಂತೀವಿಯಲ್ಲ, ಹಾಗೆ ಈ ವ್ಯಕ್ತಿಯ ಬಗ್ಗೆ ನಾನು ನನ್ನ ದೃಷ್ಟಿಕೋನವನ್ನು ಬದಲಾಯಿಸ್ಕೊಂಡೆ. ಆಗ ನನಗೆ ಇವರ ಆಲೋಚನೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಇವರ ಪ್ರತಿಯೊಂದು ಕೆಲಸಗಳನ್ನು ನಾನು ಫಾಲೋ ಮಾಡ್ತಾ ಬಂದೆ. ಇವರಿಗೆ ನಾನು ಅಭಿಮಾನಿ ಅಂತ ಹೇಳಲ್ಲ, ಇವರ ಆಲೋಚನೆಗಳಿಗೆ ನಾನು ಅಭಿಮಾನಿ. ಯಾರು ಈ ಬುಕ್ಕನ್ನ ಬರೆದಿರೋದು, ಏನು ಈ ಬುಕ್ಕು ಅನ್ನೋದು ನಿಮಗೆ ಹೇಳ್ತೀನಿ. ಈ ಬುಕ್ ಹೆಸರೇನು ಗೊತ್ತಾ? ಬಹಳ ವಿಭಿನ್ನವಾಗಿದೆ. ಈ ವ್ಯಕ್ತಿ ಕೂಡ ಬಹಳ ವಿಭಿನ್ನವಾಗಿದ್ದಾರೆ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನೀವೇ ಕಂಡಿಡ್ಬಿಡ್ತೀರಾ ಯಾರು ಈ ಬುಕ್ಕಿನ ಲೇಖಕರು ಅಂತ. ಡಿಫ್ರೆಂಟ್ ಅನ್ನೋ ಹೆಸರಿಗೆ ಇವರು ಬಹಳ ಹೆಸರುವಾಸಿ. ಯಾರಿರ್ಬೋದು? ಹೌದು, ನಿಮಗೆ ಲೇಖಕರು ಅಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಯಾರು ಆ್ಯಂಡ್ ಯಾವ ಬುಕ್ಕು ಅಂದರೆ, ಬುಕ್ಕಿನ ಹೆಸರು ಇದನ್ನು ಓದಬೇಡಿ ಅಂತ ಬರೆದಿದ್ದಾರೆ. ಯಾರು ಅಂದರೆ, ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ ಬಹಳಷ್ಟು ಹೆಸರು ಮಾಡಿರುವಂತಹ ನಿರ್ದೇಶಕರು, ಹಾಗೆ ನಾಯಕರು, ಎಲ್ಲ ಸಂಭಾಷಣೆಕಾರರು, ಹಾಡನ್ನು ಬರೆದಿದ್ದಾರೆ, ಎಲ್ಲನೂ ಬರೆದಿರುವಂಥವರು ಉಪೇಂದ್ರ ಸರ್. ಸೊ ಉಪೇಂದ್ರ ಸರ್ ಈ ಬುಕ್ಕನ್ನ ಬರೆದಿದ್ದಾರೆ. ಆ್ಯಂಡ್ ಈ ಬುಕ್ಕನ್ನ ನಾನು 2019 ಓದಿದ್ದೆ. ಓಕೆ, ಇದನ್ನು ಓದಬೇಡಿ ಅಂತ ಇತ್ತಲ್ಲ, ಅದಕ್ಕೆ ನಾನು ತೊಗೊಂಡು ಓದಿದ್ದೆ. 2019 ಇದನ್ನು ಓದಿಬಿಟ್ಟು ಇವರ ಆಲೋಚನೆಗಳು ಹೇಗಿತ್ತು ಅಂದರೆ, ನಾನು ಕೆಲವೊಂದು ಥಿಂಕ್ ಮಾಡ್ತಾ ಇದ್ದಿದ್ದು ಎಲ್ಲೋ ಒಂದು ಕಡೆ ಇವ್ರ ಥಾಟಿಗೆ ಮ್ಯಾಚ್ ಆಗ್ತಾ ಇತ್ತು ಅಂತ. ಆ್ಯಂಡ್ ನನಗೆ ಗೊತ್ತಿಲ್ಲದೆ ತುಂಬ ಜನ ಹೇಳ್ತಿದ್ರು, ನೀವು ಉಪೇಂದ್ರ ಅವ್ರ ಥರ ಬಹಳ ನೀಟಾಗಿ ಅರ್ಥ ಮಾಡ್ಕೊಬೇಕು, ನೀವು ಹೇಳೋದು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ ಅಂತ ಹೇಳ್ತಾ ಇದ್ರು. ನನ್ನ ಗುರುಗಳಿದ್ದಾರೆ, ಅವರು ಕೂಡ ಆ್ಯಕ್ಚುಲಿ ನಾನು ಅಂತಿದ್ದೆ, ಲೈಕ್ ಅವರು ಫಿಲ್ಟರ್ಲೆಸ್ ಮಾತಾಡ್ತಾರೆ, ನೀವು ಉಪೇಂದ್ರ ಅವ್ರ ಥರ ಮಾತಾಡ್ತಿರಲ್ಲ ಅಂತ ಇದ್ದೆ. ಅಂದರೆ ಈ ವ್ಯಕ್ತಿ ಹೀರೋ ಅಂತ ಅಲ್ಲ, ವ್ಯಕ್ತಿಯ ವ್ಯಕ್ತಿತ್ವ ಆ್ಯಂಡ್ ಆ ವ್ಯಕ್ತಿಯ ಆಲೋಚನೆ, ವಿಚಾರಧಾರೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಈ ರೀತಿ ನಮ್ಮ ಲೈಫ್ ನಡಿಬೇಕಾದ್ರೆ ನನಗೂ ಎಲ್ಲೋ ಒಂದು ಕಡೆ ಈ ಬುಕ್ನ ಓದಬೇಕು ಅಂತ ತಗೊಂಡು, ಓದಬೇಡಿ ಅಂತ ಇರೋ ಬುಕ್ಕನ್ನೇ ನಾನು ತಗೊಂಡು ಓದೋಕ್ಕೆ ಶುರು ಮಾಡಿದಾಗ, ಈ ಬುಕ್ಕನ್ನು ಯಾಕೆ ನಾನು ಈ ಒಂದು ತಿಂಗಳಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಆಲೋಚನೆಯನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ನಮ್ಮ ಕನ್ನಡ ರಾಜ್ಯೋತ್ಸವ ಬರ್ತಾ ಇದೆ ಮುಂದಿನ ತಿಂಗಳು. ನಮ್ಮ ಕನ್ನಡ ರಾಜ್ಯೋತ್ಸವನ ನಾವು ಬರೀ ಬಾವುಟನ ಹಾರಿಸೋದ್ರ ಮೂಲಕ, ವಿಶ್ ಮಾಡೋದ್ರ ಮೂಲಕ ಆಚರಣೆ ಮಾಡೋದ್ರ ಬದಲು ನಾವು ಯಾಕೆ ಆಲೋಚನೆಗಳನ್ನು, ವಿಚಾರಗಳನ್ನು ನಾವು ಅಳವಡಿಸ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಬುಕ್ನ ಯಾಕೋ ಈ ಮಂತಲ್ಲಿ ಓದೋಣ ಅಂತ ಅನಿಸಿ ನಾನು ಇದನ್ನು ತಗೊಂಡಿದ್ದು. 2019 ಓದಿ ಎತ್ತಿಟ್ಟಿದ್ದು, ಅದು ಯಾಕೋ ಗೊತ್ತಿಲ್ಲ, ಹೋಗಿ ಬಂದು ಇದೇ ಬುಕ್ಗೆ ನಾನು ಕೈ ಹಾಕ್ತಾ ಇದ್ದೆ. ಹಾಗಾಗಿ ಈ ಬುಕ್ನ ನಾನು ಓದ್ತಾ ಇದ್ದೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ವ್ಯಕ್ತಿಯ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಏನೋ ವಿಚಾರನ ನಾನಿಲ್ಲಿ ಹೇಳಬೇಕು ಅನ್ನೋ ಕಾರಣಕ್ಕೆ ಇದನ್ನು ಖಂಡಿತ ಹೇಳ್ತಾ ಇಲ್ಲ. ಈ ಆಲೋಚನೆಗಳು ಚೆನ್ನಾಗಿದೆ,
ಈ ಆಲೋಚನೆಗಳು ಬರಲಿ ನಮ್ಮೆಲ್ಲ ಜನಗಳಿಗೂ, ನಾವೆಲ್ಲರೂ ಈ ರೀತಿ ಯೋಚನೆ ಮಾಡೋದ್ರಿಂದ ಏನೋ ಒಂದು ಬದಲಾವಣೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಬುಕ್ನ ಸೆಲೆಕ್ಟ್ ಮಾಡಿದ್ದೀನಿ. ಒಂದು ಪುಟ್ಟ ಕತೆ ಹೇಳ್ತೀನಿ ಯಾಕೆ ಈ ಬುಕ್ನ ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಒಂದು ಊರಲ್ಲಿ ಮಳೆ ಬಂದಿರಲ್ಲ ಅಂತೆ, ಓಕೆ. ಅದಕ್ಕೆ ಏನು ಹೇಳ್ತಾರೆ, ನಿಮ್ಮ ಊರಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಬೇಕು ಅಂದರೆ ನಿಮ್ಮ ಊರಲ್ಲಿ ಒಂದು ಪಾಳು ಬಿದ್ದಿರೋ ಬಾವಿ ಇದೆ, ಓಕೆ. ಆ ಬಾವಿಗೆ ಊರಿನ ಜನರೆಲ್ಲರೂ ಹೋಗ್ಬಿಟ್ಟು ಒಂದು ಚಿಕ್ಕ ಚಿಕ್ಕ ಲೋಟದಲ್ಲಿ ಹಾಲನ್ನು ಹಾಕಬೇಕು ಅಂತ ಹೇಳ್ತಾರಂತೆ. ಎಲ್ಲರೂ ಒಂದೊಂದು ಲೋಟ ಹಾಲನ್ನು ಹಾಕಬೇಕು, ಆಗ ನಿಮಗೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರಂತೆ. ಊರಿನ ಜನ ಎಲ್ಲರೂ ಒಬ್ರೊಬ್ಬರೇ ಹೋಗಿ ಹಾಕ್ತಾರಂತೆ. ಆದರೆ ಮಳೆ ಬೆಳೆ ಬಂದಿರಲ್ವಂತೆ. ಬಾವಿ ಕೂಡ ತುಂಬತ್ತೆ ಅಂತ ಹೇಳಿರ್ತಾರಂತೆ, ನೋಡಿದ್ರೆ ಬಾವಿ ತುಂಬಿರಲ್ವಂತೆ. ಯಾಕೆ, ಏನಕ್ಕೆ ಹಿಂಗಾಯಿತು ಅಂತ ಎಲ್ಲ ಕುತ್ಕೊಂಡು ಯೋಚನೆ ಮಾಡಬೇಕಾದ್ರೆ ನಿಜ ಹೇಳಿ ಎಲ್ಲರೂ ಹೋಗಿ ಒಂದೊಂದು ಲೋಟ ಹಾಲು ಹಾಕಿದ್ರ, ಸತ್ಯ ಹೇಳಿ ಅಂತ ಕೇಳಿದಾಗ ಒಬ್ರು ಹೇಳಿದ್ರಂತೆ ಇಲ್ಲ ನಾನು ಹಾಲು ಬದಲು ನೀರು ಹಾಕಿದೆ ಅಂತ. ಇನ್ನೊಬ್ರು ಹೇಳಿದ್ರಂತೆ ನಾನು ಹಾಲು ಬದಲು ನೀರು ಹಾಕಿದೆ. ಇನ್ನೊಬ್ರು ಹೇಳಿದ್ರಂತೆ ನಾನು ಹಾಲು ಬದಲು ನೀರು ಹಾಕಿದೆ ಅಂತ. ಆಗ ಗೊತ್ತಾಯ್ತಂತೆ ಇಡೀ ಊರಿನ ಜನ ಹಾಲು ಹಾಕಬೇಕಾಗಿರೋ ಜಾಗದಲ್ಲಿ ನೀರನ್ನು ಹಾಕಿದ್ರಂತೆ. ಯಾಕೆ ಈ ಥರ ಮಾಡಿದ್ರಿ ಅಂತ ಮುಖ್ಯಸ್ಥರು ಕೇಳಿದಾಗ ಎಲ್ಲರೂ ಹೇಳಿದ್ರಂತೆ ಇಡೀ ಊರ ಜನ ಎಲ್ಲ ಹಾಲು ಹಾಕ್ತಿದ್ದಾರಲ್ವಾ, ನಾನೊಬ್ಬ ನೀರು ಹಾಕಿದ್ರೆ ಏನು ಗೊತ್ತಾಗಲ್ಲ ಅಂತ ನಾನು ಹಾಕಿದೆ ಅಂತ. ಹಾಗೆ ಇದೇ ಥಾಟಲ್ಲೇ ಇಡೀ ಊರ ಜನ ಎಲ್ಲರೂ ಕೂಡ ಅವ್ರು ಎಲ್ಲರೂ ಹಾಲು ಹಾಕ್ತಾರೆ ನಾನೊಬ್ಬ ತಾನೆ ಅಂತ ನೀರು ಹಾಕೋದು, ಎಲ್ಲರೂ ಹಾಲು ಹಾಕ್ತಾರೆ ನಾನೊಬ್ಬ ತಾನೆ ಅಂತ ನೀರು ಹಾಕೋದು, ಹೀಗೆ ಇಡೀ ಊರ ಜನನೇ ನೀರು ಹಾಕಿದ್ದಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಅಂದ್ಕೊಳ್ತೀವಿ ಅಯ್ಯೋ ಈ ಜಗತ್ತು ಬದಲಾಗಲ್ಲ ಬಿಡಿ, ಆ ವ್ಯವಸ್ಥೆ ಬದಲಾಗಲ್ಲ ಬಿಡಿ, ಇದು ಚೇಂಜ್ ಆಗಲ್ಲ ಬಿಡಿ, ನಾವು ಸುಮ್ಮನೆ ಕನಸು ಕಾಣಬೇಕು, ಅದ್ರ ಬದಲು ನಮ್ಮ ಕೆಲಸ ನಾವು ನೋಡೋಣ. ಈ ಥರ ಎಲ್ಲ ನಾವು ಪ್ರತಿ ಒಬ್ಬ ವ್ಯಕ್ತಿನೂ ಅಂದ್ಕೊಂಡು ಯೋಚನೆ ಮಾಡಿದ್ರೇ ಬದಲಾಗಲ್ಲ ಬಿಡಿ, ಯೋಚನೆ ಮಾಡೋದ್ರಿಂದ ಏನೂ ಆಗಲ್ಲ ಬಿಡಿ ಅಂತ ಬಿಡಿ ಅಂತ ಎಲ್ಲರೂ ಬಿಟ್ಟು ಹೇಗೆ ಆ ಬಾವಿಯಲ್ಲಿ ಅವ್ರು ನೀರು ಹಾಕ್ತಾರೆ, ಅವ್ರು ಹಾಲು ಹಾಕ್ತಾರೆ, ನಾನೊಬ್ಬ ಅಲ್ವಾ ಅಂತ ಹೇಗೆ ಆ ಒಂದು ಬಾವಿ ತುಂಬಲಿಲ್ವೋ ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಅವ್ರು ಯಾರೋ ಮಾಡ್ತಾರೆ ಬಿಡು, ಅವ್ರು ಮಾಡ್ತಾರೆ ಬಿಡು, ನಾನು ಮಾಡಿದ್ರೆ ಆಗ್ಬಿಡುತ್ತಾ, ನಾನು ಒಬ್ಬನೇ ತಾನೆ ಅಂತ ಅನ್ಕೊಂಡು ನಾವು ಕೂಡ ಈ ಒಂದು ವ್ಯವಸ್ಥೆಗೆ ಕಾರಣ ಆಗಿದ್ದೀವಿ. ಕನ್ನಡ ರಾಜ್ಯೋತ್ಸವ ಇನ್ನೇನು ನಮಗೆ ಬರ್ತಾ ಇದೆ ಮುಂದಿನ ತಿಂಗಳಲ್ಲಿ. ಈ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಅಟ್ಲೀಸ್ಟ್ ನಾವೆಲ್ಲ ಕನ್ನಡಿಗರು ಸ್ವಲ್ಪ ನಾವೆಲ್ಲ ಬುದ್ಧಿವಂತರೆ, ಇನ್ನೊಂಚೂರು ನಮ್ಮ ಯೋಚನಾ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಣ. ನಾವೆಲ್ಲರೂ ಇನ್ನಷ್ಟು ನಮ್ಮ ಕರ್ನಾಟಕನ ಡೆವಲಪ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡೋಣ. ಚಿಕ್ಕ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಬೇರೆ ಬಗ್ಗೆ ನಮಗೆ ಯೋಚನೆ ಬೇಡ, ನಾನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ನಿರ್ಧಾರ ನೀವು ಮಾಡಿದ್ರೆ ಮಾತ್ರ ಈ ಬುಕ್ಕನ್ನು ನೀವು ಎಲ್ಲ ಎಪಿಸೋಡ್ನ ನೋಡಿ. ಆ್ಯಂಡ್ ಈ ಬುಕ್ಕು ಒಂದು ರೀತಿ ಕಂಪ್ಲೀಟ್ಲಿ ಒಂದು ಲೋವರ್ ಕ್ಲಾಸ್ ವ್ಯಕ್ತಿ ಯಾವ ರೀತಿ ತನ್ನ ಆಲೋಚನೆಗಳಿಂದ ಬದಲಾವಣೆ ಆಗಬಹುದು ಅನ್ನೋದನ್ನು ತೋರಿಸಿದ್ದಾರೆ. ಇವತ್ತು ನಾವೆಲ್ಲ ಹೀರೋಗಳು ಅಂತ ಹೇಳ್ತೀವಿ. ಹೀರೋ ಅನ್ನೋದು ಬರೀ ಚಿತ್ರರಂಗದಲ್ಲಿ ಅಥವಾ ಫಿಲಿಮಲ್ಲಿ ನೋಡಿ ನಾವು ಹೀರೋ ಅನ್ನೋದಲ್ಲ. ಆ ವ್ಯಕ್ತಿ ಹೀರೋ ಆಗೋದ್ರ ಹಿಂದೆ ಪಟ್ಟಿರೋ ಶ್ರಮಕ್ಕೆ ನಾವು ಹೀರೋ ಅನ್ಬೇಕೇ ಹೊರತು ಆ ಒಂದು ಮೂವಿಗೋಸ್ಕರ ಅಲ್ಲ. ಇದು ನನ್ನ ಆಲೋಚನೆ. ಈ ಎಲ್ಲ ಥಾಟನ್ನು ಇಟ್ಕೊಂಡು ಈ ವ್ಯಕ್ತಿಯ ಥಾಟ್ ಯಾಕೆ ಆ ಥರ ಬಂತು, ಆ್ಯಂಡ್ ಇದೇ ಥರ ಥಾಟು ಎಷ್ಟು ಜನ ವ್ಯಕ್ತಿಯಲ್ಲಿ ಇರುತ್ತೆ. ಆದರೆ ಈ ವ್ಯಕ್ತಿ ಮಾಡ್ತಾ ಇರೋವಂಥ ಚಿಕ್ಕ ಕೆಲಸಗಳನ್ನು ನಾವು ಮಾಡ್ತಾ ಹೋದರೆ, ಆ್ಯಂಡ್ ನನ್ನ ಲೈಫಲ್ಲಿ ನಾನು ಈ ಥಿಂಕಿಂಗ್ನ ಶುರು ಮಾಡಿದ್ರೂ ಕೂಡ ನಮ್ಮ ಕರ್ನಾಟಕ ಖಂಡಿತ ಒಂದು ದಿನ ಅದ್ಭುತವಾದಂತಹ ರಾಜ್ಯ ಆಗೋದ್ರಲ್ಲಿ ತಪ್ಪಿಲ್ಲ. ಇದು ನಿಜವಾಗ್ಲೂ ನಮ್ಮೆಲ್ಲರ ಕರ್ತವ್ಯ ಅನ್ನೋದಾದರೆ ಥಿಂಕ್ ಮಾಡೋಕ್ಕೆ ಪ್ರಾಬ್ಲಮ್ ಏನು, ಸ್ವಲ್ಪ ಯೋಚನೆ ಮಾಡೋಣ ನಾವೆಲ್ಲ ಅಂತ ಹೇಳಿ ಈ ಬುಕ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇದನ್ನು ಓದಬೇಡಿ, ಇದರಲ್ಲಿ ಬಹಳಷ್ಟು ವಿಚಾರಗಳಿದೆ. ಎಗೇನ್ ನಾನು ಹೇಳೋದಿಷ್ಟೇ, ಫಿಲಿಮಲ್ಲಿ ನೀವೇನು ತೊಗೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಜೀವನ ನಿಂತಿದೆ. ಈ ಬುಕ್ಕಲ್ಲೂ ಅಷ್ಟೇ, ನಾವು ಹೇಗೆ ಇದನ್ನು ತೊಗೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ನಿಂತಿದೆ, ನಮ್ಮ ಮುಂದಿನ ರಾಜ್ಯದ ಭವಿಷ್ಯ ಕೂಡ ನಿಂತಿದೆ ಅಂತ ಹೇಳ್ಬೋದು. ಹಾಗಾಗಿ ನಾಳೆಯಿಂದ ಇದನ್ನು ಸ್ಟಾರ್ಟ್ ಮಾಡೋಣ. ಇದನ್ನು ಓದಬೇಡಿ, ನಾನು ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನಿಮ್ಮ ಆಲೋಚನೆಗಳು ಬ್ರಾಡ್ ಆಗಬೇಕು, ನಾನು ಬದಲಾಗಬೇಕು, ನಾನೊಬ್ಬ ಬದಲಾವಣೆ ನನ್ನಿಂದ ಸ್ಟಾರ್ಟ್ ಆಗಲಿ, ನನ್ನ ಆಲೋಚನೆ ಬದಲಾಗಲಿ ಅನ್ನೋ ಒಂದು ಚೂರು ನೀವು ರೆಡಿ ಆದರೂ ಸಾಕು. ಖಂಡಿತ ಈ ಪುಸ್ತಕದ ಒಂದು ಬರೆದಿರೋದಕ್ಕೂ ಕೂಡ ಸಾರ್ಥಕ ಅಂತ ಅನಿಸುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಇದನ್ನು ಓದೋದಕ್ಕೆ ನನಗೆ ಪರ್ಮಿಷನ್ ಕೊಟ್ಟಿದ್ದು ಜಮೀಲ್ ಸರ್,
ಸೊ ಸಾವಣ್ಣ ಪಬ್ಲಿಕೇಶನ್ ಸಂಸ್ಥಾಪಕರು ಜಮೀಲ್ ಸರ್ ನಾವು ನೇರವಾಗಿ ಭೇಟಿಯಾದ್ವಿ. ಅವರು ಈ ಪುಸ್ತಕದ ಬಗ್ಗೆ ಸಾಕಷ್ಟು ಹಂಚ್ಕೊಂಡ್ರು. ಬರೀ ಇದು ಒಂದೇ ಅಲ್ಲ, ಅವರ ಒಂದು ಜೀವನದ ದಾರಿಯನ್ನು ಕೂಡ ಅವರು ಹಂಚ್ಕೊಂಡ್ರು. ಅವ್ರನ್ನ ಭೇಟಿಯಾದಂಥ ಒಂದು ವಿಡಿಯೋನೂ ಕೂಡ ನಾವು ನಿಮಗೆ ತೋರಿಸ್ತೀವಿ. ಹಾಗೆ ಅವರು ಈ ಬುಕ್ಕನ್ನ ಓದೋಕ್ಕೆ ಕೂಡ ರೆಫರ್ ಮಾಡಿದ್ರು, ಸಾಕಷ್ಟು ಪುಸ್ತಕಗಳನ್ನು ಓದೋಕ್ಕೆ ಹೇಳಿದ್ರು. ನಿಮಗೆ ಏನು ಜೀವನದಲ್ಲಿ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತಿದ್ದೀರಾ ಮಾಡಿ ಅಂತ. ಹಾಗೆ ಅವರೊಂದು ಮಾತು ಹೇಳಿದ್ರು ಜಮೀಲ್ ಸರ್, ನಿಮ್ಮ ವಿಡಿಯೋನ ನಾನು ನೋಡಬೇಕಾದ್ರೆ ನನಗೆ ಅನಿಸಿದ್ದೇನೆಂದರೆ, ಒಂದು ನಾನೇ ಮಾತಾಡ್ತಾ ಇದ್ದೀನೇನೋ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಅಂತ. ನಾನು ಹೇಳಿದೆ, ನಾನು ಸ್ವಲ್ಪ ಹೀಗೆ ಯೋಚನೆ ಮಾಡೋದ್ರ ಮೂಲಕ, ನೀವು ಹಾಗೆ ಯೋಚನೆ ಮಾಡೋದ್ರ ಮೂಲಕ ಮೇ ಬಿ ನಾವು ಕನೆಕ್ಟ್ ಆಗಿದ್ದೀವಿ ಅಂತ. ಖಂಡಿತ ಅವ್ರು ಹೇಳಿದ್ದಿಷ್ಟೇ, ನೀವೇನು ಮಾಡ್ತಾ ಇದ್ದೀರಾ, ಬುಕ್ಕನ್ನು ಬರೀ ಓದ್ತಾ ಇಲ್ಲ, ನಿಮ್ಮ ಲೈಫ್ಗೆ ಅಪ್ಲೈ ಮಾಡ್ಕೊಂಡು ಹೇಳ್ತಾ ಇದ್ದೀರಾ, ಅದನ್ನು ಅವ್ರಿಗೆ ಅಪ್ಲೈ ಮಾಡೋ ಹಾಗೆ ಹೇಳ್ತಾ ಇದ್ದೀರಾ. ದಯವಿಟ್ಟು ಈ ಕೆಲಸನ ಮುಂದುವರಿಸಿ, ಇನ್ನಷ್ಟು ಹೆಚ್ಚು ಪುಸ್ತಕಗಳನ್ನು ಓದಿ ಜನರಿಗೆ ಲೇಖಕರು ಏನಕ್ಕೆ ಬರೀತಾ ಇದ್ದಾರೆ ಅದರ ನಿಜವಾದ ಅರಿವನ್ನು ಮೂಡಿಸಿ ಅಂತ ಹೇಳಿ ಅವರು ವಿಶ್ ಮಾಡಿದ್ರು. ಖಂಡಿತ ಬಹಳ ಖುಷಿ ಆಯಿತು. ಆ ವ್ಯಕ್ತಿಯನ್ನು ಭೇಟಿ ಹಾಕಿದ್ದು ವಿಡಿಯೋನ ನೀವಿವಾಗ ನೋಡ್ತೀರಾ. ನೋಡಿದ್ವಿ ಅಲ್ಲ. ಸೊ ಅವ್ರನ್ನ ಭೇಟಿಯಾಗಿ ನಾನು ವಿಶಸ್ನ ತಗೊಂಡಿದ್ದೀವಿ. ಹಾಗೆ ಅವರ ಒಂದು ಪಬ್ಲಿಕೇಶನ್ ಮೂಲಕ ನಮಗೆ ಈ ಬುಕ್ನ ಓದೋಕ್ಕೂ ಕೂಡ ಪರ್ಮಿಷನ್ ಸಿಕ್ಕಿದೆ. ಹಾಗಾಗಿ ಈ ಪುಸ್ತಕನ ನಾನು ಓದ್ತೀನಿ. ಇದನ್ನು ಓದಬೇಡಿ ಅಂತ ಬರೆದಿದ್ದಾರೆ, ಬಟ್ ನಾನು ಓದ್ತೀನಿ. ಓಕೆ, ಈ ಪುಸ್ತಕದಿಂದ ಏನೆಲ್ಲ ಕಲಿತೀವಿ ಅನ್ನೋದು ನಮಗೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಾಳೆಗೆ ವೆಯ್ಟ್ ಮಾಡಿ, ಪುಸ್ತಕದಲ್ಲಿ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು.